ಮಾಡ್ತೀನಿರ ನೋಡ ಎತ್ತಳ ಅಂತ. ಅವ್ನ ಫೋನ್ ಪಿಕ್ ಮಾಡಲ್ಲ ಅಂತ ಅವ್ರ ಅಣ್ಣನ ಕೈಲಿ ಫೋನ್ ಮಾಡಿಸ್ತಾನ. ಅವ್ರ ಫೋನ್ ಪಿಕ್ ಮಾಡಲ್ಲ. ನಾನು ಹೇಳಿಲ್ಲ ಬ್ರೋ, ಅವಳು ರಿಸೀವ್ ಮಾಡೋದು. ರಿಸೀವ್ ಮಾಡದೇ ಇದ್ರೆ ನಾನು ಮತ್ತೆ ಮತ್ತೆ ಫೋನ್ ಮಾಡ್ತಾನೆ ಇರ್ತೀನಿ ಕಣ. ನಾನು ಯಾರು ಹೇಳೋ? ಸಂತೋಷ. ಇನ್ನೊಬ್ರು ಜೀವನಕ್ಕೆ ಸಂತೋಷ ಕೊಡೋದು ಗೊತ್ತು, ಅದೇ ಇನ್ನೊಬ್ರು ಜೀವನದಲ್ಲಿ ಸಂತೋಷ ಕಿತ್ಕೊಳ್ಳೋಕ್ಕೂ ಗೊತ್ತು. ಹಾಂ ನೋಡು, ಮತ್ತೆ ಮಾಡ್ತೀನಿ. ಬಾಯ್. ಮಾಡ್ತೀನಿ ಮತ್ತೆ ಮಾಡೋಣ ಅಂತ. ಹಲೋ ಹಲೋ ಸಿಂಚನ, ಸಿಂಚನ ಇಲ್ಲಿ ಹರೀಶ, ಹರೀಶ. ಏನಾಯ್ತು ಬಾಬಾ? ಅಯ್ಯೋ ಏನಂತ ಹೇಳಮ್ಮ, ನನ್ಗೇನು ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನೀನು ಮೊದಲು ಇಲ್ಲಿಗೆ ಬಾ. ಈಗ ಅಂಥದ್ದು ಏನಾಯ್ತು ಅಂತ ಹೇಳಿ. ಯಾಕೆಷ್ಟು ಗಾಬರಿ ಆಗಿದ್ದೀರಾ? ಅಯ್ಯೋ ಏನು ಅಂತ ಹೇಳಿ, ಇಲ್ಲಿರೋ ಪರಿಸ್ಥಿತಿ ನೋಡ್ಬಿಟ್ರೆ ನನಗೇನು ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ನೀನು ಬೇಗ ಬಾರಮ್ಮ ಮೊದಲು ಮನೆಗೆ. ಈಗ ಮೊದಲು ಏನಾಯ್ತು ಅಂತ ಹೇಳ್ತೀರಾ? ಅಯ್ಯೋ ಹರೀಶ ಸೂಸೈಡ್ ಟ್ರೈ ಮಾಡಿದ್ನಮ್ಮ. ನಾನು ಅವ್ನು ಹಿಡಿದು ನಿಲ್ಲಿಸಿದ್ದೀನಿ. ಇಲ್ಲಾಂದಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ. ನೀನು ಬೇಗ ಬಾರಮ್ಮ. ಇರೋದೊಂದು ಜೀವನ ಯಾಕೆ ಹಾಳು ಮಾಡ್ಕೋತೀರಾ? ನೀನು ಮೊದಲು ಬಾ ಬೇಗ. ಈ ಫೋನಲ್ಲಿ ಏನು ಹೇಳೋಕ್ಕಾಗಲ್ಲ. ಆಮೇಲೆ ಇಲ್ಲಿ ಬಂದ್ಮೇಲೆ ಮಾತಾಡೋಣ ಬಾ. ಈಗಲೇ ಹೊರಟು ಬರ್ತೀನಿ ಬಾಬಾ. ಹಾಂ ಬೇಗ ಬೇಗ. ಹೆಂಗ ಬರ್ತದಾಳೆ. ಪಾರ್ಟಿ ಫಿಕ್ಸ್. ರೆಡಿ ರೆಡಿ. ಅವ್ಳು ಬರ್ಲಿಲ್ಲ ಮೊದಲು. ಒಳ್ಳೆ ಐಡಿಯಾ ಕಣ. ಏನಾಯ್ತು ಸಿಂಚನ, ಯಾಕೆ ಕಳ್ತಾ ಇದ್ದೀ? ಅಣ್ಣ ಅದು ಹರಿ ಅಣ್ಣ ನಾನು ಫೋನ್ ತಗೊಳ್ತಿಲ್ಲ ಅಂತ ಹರಿ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಂತೆ ಅಣ್ಣ. ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ ಅಣ್ಣ. ತುಂಬ ಭಯ ಆಗ್ತಿದೆ ಅಣ್ಣ. ನಾನು ಈಗಲೇ ಹೋಗ್ಬೇಕಣ್ಣ. ನಾನು ಬರ್ತೀನಿ ಪ್ಲೀಸ್. ಅಲ್ಲ ಕಣವಾ, ಈಗೇನಪ್ಪ ಮಾಡೋದು? ಅವ್ವಾ ಭಾವನಾ, ಅವ್ವಾ. ಬ್ರೋ ಇದು ವರ್ಕೌಟ್ ಆಗುತ್ತೆ ಅಂತೇನೋ? ಅಲ್ಲ ನಿಜ ಗೊತ್ತಾಗ್ಬಿಟ್ರೆ ಮತ್ತೆ ಇನ್ನೊಂದು ರಾಧ ಅಂತ ಆಗ್ಬಿಡುತ್ತೆ ಕಣ. ನಾವು ಕೊಟ್ಟಿರೋ ಡೋಸ್ಗೆ ನಿನ್ನ ಹೆಂಡತಿ ಬರಲೇಬೇಕು. ಅವಳಿಗೆ ನಿನ್ನ ಮೇಲೆ ನಿಜವಾದ ಪ್ರೀತಿ ಇದ್ದರೆ ಅವಳು ಬಂದೇ ಬರ್ತಾಳೆ ಕಣ. ಹಾಗಂತ್ಯ? ಹಾಂ, ನೀನು ಸೂಸೈಡ್ ಮಾಡ್ಕೊಂಡಿರುವಾಗ ಆ್ಯಕ್ಟ್ ಮಾಡಬೇಕು, ಗೊತ್ತಾಯ್ತಾ? ಯಾವ ಲೆವೆಲ್ ಆ್ಯಕ್ಟ್ ಮಾಡಬೇಕು ಅಂದರೆ ನಿನಗೆ ನೆಕ್ಸ್ಟ್ ಆಸ್ಕರೇ ಬರ್ಬೇಕು ಕಣ. ಹರಿ. ಹಾಂ ಸಿಂಚನ, ಹಾಂ ಬಾಮ್ಮ ಸಿಂಚನ. ಅಯ್ಯೋ ಹರಿ ಎದ್ದೇಳು. ಏನಿದೆಲ್ಲ? ಹರಿ ಹರಿ ಎದ್ದೇಳು ಹರಿ ಪ್ಲೀಸ್. ನೋಡು ಕಣ್ಬಿಡು, ನಾನು ಬೇಬಿ ಬಂದಿದ್ದೀನಿ ಹರಿ. ಇಲ್ಲಿ ನೋಡು ಹರಿ ಪ್ಲೀಸ್. ಭಾವ ಏನಿದೆಲ್ಲ? ಇನ್ನೇನಮ್ಮ, ನೀನು ಫೋನ್ ಅಟೆಂಡ್ ಮಾಡಬೇಕಲ್ವಾ? ನೀನು ಫೋನ್ ಅಟೆಂಡ್ ಮಾಡಿದರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ. ನಾನು ಸರಿಯಾದ ಸಮಯಕ್ಕೆ ಹೋಗಿದ್ದಕ್ಕಾಯ್ತು. ಇಲ್ಲ ಅಂದಿದ್ರೆ ಏನಾಗ್ತಿತ್ತೋ ಗೊತ್ತಾಗ್ತಿರ್ಲಿಲ್ಲ. ನೋಡಲ್ಲಿ ಫ್ಯಾನಿಗೆ ಕಟ್ಟಿದ ಸೀರೆ ಹಾಗೆ ಇದೆ.
ತಪ್ಪು ಮಾಡಿಬಿಟ್ಟೆ. ನಾನು ಮನೆ ಬಿಟ್ಟು ಹೋಗಬಾರ್ದಾಗಿತ್ತು. ಐ ಆಮ್ ಸಾರಿ ಹರಿ. ಪ್ಲೀಸ್ ಹರಿ, ಎದ್ದೇಳು, ಒಂದ್ಸಲಿ ಕಣ್ಬಿಡು. ಸಿಂಚನ, ಈ ಕಣ್ಣೀರು ಹಾಕಿ ಏನೂ ಪ್ರಯೋಜನ ಇಲ್ಲ. ನೋಡು, ಅಪಾಯದಿಂದ ಪಾರಾಗಿದ್ದಾನೆ. ದೇವರು ದೊಡ್ಡವನು ಅಂದ್ಕೊಂಡು ಸುಮ್ಮನಿರು. ಅಣ್ಣ, ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ರಾ? ಡಾಕ್ಟ್ರ್ ಏನಂದ್ರು? ಡಾಕ್ಟ್ರು ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಪ್ರಜ್ಞೆ ಬರ್ಬೋದು ಅಂತ ಹೇಳಿದ್ದಾರೆ. ಆದರೆ ಪ್ರಜ್ಞೆ ಒಂದ್ಸಲ ಬಂದಮೇಲೆ ಹುಷಾರಾಗಿರಿ ಅಂತಲೂ ಹೇಳಿದ್ದಾರೆ. ಯಾಕಂದರೆ ಒಂದ್ಸಲ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟವರು ಮತ್ತೆ ಮತ್ತೆ ಅದೇ ಪ್ರಯತ್ನ ಪಡ್ತಾ ಇರ್ತಾರೆ ಅಂತ ಹೇಳಿದರು. ಅದಕ್ಕೆ ಹುಷಾರಾಗಿ ನೋಡ್ಕೋಬೇಕಮ್ಮ ನೀನು. ಅಯ್ಯೋ ಇಲ್ಲ ಬಾಬಾ, ಆ ಥರ ಆಗೋಕ್ಕೆ ನಾನು ಬಿಡಲ್ಲ. ನಾನು ಹರಿ ಜೊತೆನೇ ಇರ್ತೀನಿ. ಅವನ್ನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ಹರಿ, ಐ ಲವ್ ಯು. ಎದ್ದೇಳು. ಹರಿ, ಹೇ, ನೀನು ಹೆಂಡತಿ ಬಂದಿದ್ದಾಳೆ ಕಣ. ನೋಡು, ನಿನ್ನ ಹೆಂಡತಿಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಅವಳ ಕಣ್ಣಲ್ಲಿ ನೀರು ಹಾಕ್ಸ್ಬೇಡ ಕಣೋ. ದಯವಿಟ್ಟು ಹೇಳೋ. ಏ ಹರೀಶ, ಲವ್ ಯು ಬೇಬಿ. ನೋಡು, ನೀನು ಸಿಂಚನ ಬಂದಿದ್ದೀನಿ. ಎದ್ದೇಳು. ಪ್ರಾಮಿಸ್, ನಾನು ಚೆನ್ನಾಗಿರ್ತೀನಿ ನಿನ್ನ ಜೊತೆ. ನಿನ್ನ ಬೇಬಿ ಬಂದಿದ್ದಾಳೆ ಕಣೋ. ನೋಡು ಅಣ್ಣ, ಈಗ ಹರೀಶ್ನ ಡಿಸ್ಟರ್ಬ್ ಮಾಡೋದು ಬೇಡ. ಅವನಿಗೆ ಪ್ರಜ್ಞೆ ಬಂದಾದ್ಮೇಲೆ ಮಾತಾಡ್ಸೋಣ. ವಿಶ್ವ, ಅಮ್ಮ, ಏನಮ್ಮ, ಏನಾದರೂ ಹೇಳೋದಿತ್ತಾ? ಏನಿಲ್ಲ, ನಿನ್ನೊಂದು ವಿಷಯ ಕೇಳಬೇಕಾಗಿತ್ತು. ಏನು ಕೇಳಮ್ಮ? ನೀನು 2 ಸಲ ಜಯಂತ್ ಅವ್ರ ಮನೆಗೆ ಹೋದಾಗಲೂ ಅವ್ರ ಹೆಂಡ್ತಿನ ನೋಡೋಕ್ಕಾಗಲಿಲ್ವಾ? ಇಲ್ಲಮ್ಮ. ಯಾಕಮ್ಮ ಅವಾಗಲೂ ಅದೇ ಕೇಳಿದೆ, ಇವಾಗಲೂ ಅದನ್ನೇ ಕೇಳ್ತಿದ್ಯಾ? ಏನಿಲ್ಲ ಕಣೋ, ಮನೆಯವ್ರಿಗೆ ಹೋಗಿನೂ ಅವ್ರನ್ನ ನೋಡೋಕ್ಕಾಗಲಿಲ್ಲ ಅಂದರೆ ನನಗೆ ನಂಬಿಕೆ ಬರಲಿಲ್ಲ. ಅಮ್ಮ, ನಾನು ಹೋಗಿದ್ದು ಜಯಂತ್ ಅವ್ರನ್ನ ನೋಡೋದಕ್ಕೆ, ಅವ್ರ ಜೊತೆ ಮಾತಾಡ್ಕೊಂಡು ಬಂದೆ ಅಷ್ಟೇ. ಯಾಕಮ್ಮ, ನೀನು ಅವ್ರನ್ನ ನೋಡಬೇಕು ಅನಿಸ್ತಿದ್ಯಾ? ಹಾಗೇನಿಲ್ಲ ಕಣೋ, ಸುಮ್ಮನೆ ಕೇಳಿದೆ. ಹಾಗೆ ಇನ್ನೊಂದು ಮಾತು, ನೀನು ಜಾನುನ ಸಂಪೂರ್ಣವಾಗಿ ಮರ್ತಿದ್ಯಾ ತಾನೆ? ಯಾಕೋ ವಿಶ್ವ ಸುಮ್ಮನಾಗ್ಬಿಟ್ಟೆ? ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಅವಳನ್ನ ಅಷ್ಟು ಸುಲಭವಾಗಿ ಮರೆಯೋದಕ್ಕಾಗತ್ತೇನಮ್ಮ? ಮರಿಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟರು ನನ್ನ ಕೈಯಿಂದ ಆಗ್ತಿಲ್ಲ. ಮೋಸ್ಟ್ಲಿ ನಾನು ಬದುಕಿರೋವರೆಗೂ ಅದು ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಯಾಕೋ ಏನೇನೋ ಮಾತಾಡ್ತಾ ಇದೆಯಾ?
ಮೊದಲು ಅವಳ ಯೋಚನೆಯಿಂದ ಹೊರಗಡೆ ಬಾ. ಗೊತ್ತಿಲ್ಲಮ್ಮ, ಅವಳನ್ನ ಮರ್ತಿದ್ದ ದಿವಸ ನಾನು ಇರಲ್ಲ ಅಷ್ಟೇ. ಬೇಡ ವಿಶ್ವ, ಹೀಗೆಲ್ಲ ಯೋಚನೆ ಮಾಡಿ ನಿನ್ನ ಮನಸ್ಸನ್ನು ಹಾಳು ಮಾಡ್ಕೋಬೇಡ. ಋಣಾನುಬಂಧದಲ್ಲಿ ಇಲ್ಲದೆ ಇರೋದನ್ನ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬಾರ್ದು. ಅದು ನನಗೆ ಅರ್ಥ ಆಗಿದೆ ಅಮ್ಮ, ಅದಕ್ಕೆ ನಾನು ಸುಮ್ಮನೆ ಇರೋದು. ಅವಳು ಇಲ್ಲೇ ಇದ್ರೂ ಚೆನ್ನಾಗಿರ್ಲಿ ಅಂತ ಬಯಸ್ತೀನಿ ಹೊರತು ಬೇರೆ ಇನ್ಯಾವ ಆಸೆನೂ ಇಲ್ಲ. ಅವಳು ಗಂಡನ ಜೊತೆ ಅವಳು ಅನ್ಯೋನ್ಯವಾಗಿದ್ದಾಳೆ. ಅವಳ ಲೈಫು ತುಂಬ ಚೆನ್ನಾಗಿದೆ, ಅದು ಹಾಗೆ ಇರಲಿ. ನಿನ್ನ ಮಗನಾಗಿ ನಾನಿನ್ನು ಕೊಡ್ತಿರೋ ಮಾತಿದು. ವಿಶ್ವ, ಇದೆಲ್ಲ ನನ್ನಿಂದನೇ ಆಗಿತ್ತು. ಜಾನು ಲಕ್ಷ್ಮಿ ಮಗಳು ಅಂತ ಗೊತ್ತಿಲ್ಲದೆ ಅವಳನ್ನ ನಾನೇ ನಿನ್ನಿಂದ ದೂರ ಮಾಡಿಬಿಟ್ಟೆ. ಇದಕ್ಕೆ ನಾನು ಎಷ್ಟು ಕ್ಷಮೆ ಕೇಳಿದ್ರೂ ಕಮ್ಮಿನೇ ಕಣೋ. ಆದರೆ ಈ ಸತ್ಯನ ನಿನ್ನ ಹತ್ರ ಹೇಳೋಕ್ಕಾಗದೆ ಒತ್ತಾಡ್ತಾ ಇದ್ದೀನಿ. ತಗೋ ಪುಟ್ಟ, ಸಿರಪ್ ಕುಡಿ. ನನ್ ಬೇಡ. ಬೇಡ ಅಂದರೆ ಹೇಗೆ ಪುಟ್ಟ? ನೋಡು, ನೀನು ಸಿರಪ್ ಕುಡಿದ್ರೆ ಬೇಗ ಹುಷಾರಾಗ್ತೀಯ. ಆಮೇಲೆ ನಾವು ಹೋಗಿ ಆಟ ಆಡ್ಕೋಬೋದು. ಕುಡಿ. ನನಗೆ ಬೇಡ ಅಂತ ಹೇಳ್ತಿದ್ದೀನಲ್ಲ. ನನಗೆ ಯಾವುದು ಬೇಡ, ನನಗೆ ಭಾವನಾ ಅಮ್ಮ ಬೇಕು. ನೋಡು ಖುಷಿ, ಭಾವನಾ ಅಮ್ಮ ಇಲ್ಲಿಗೆ ಬರಲ್ಲ. ನಾನೇ ನಿನ್ನ ಚೆನ್ನಾಗಿ ನೋಡ್ಕೋತೀನಿ. ಇನ್ಮೇಲೆ ನಾನೇ ನಿನಗೆ ಅಮ್ಮ, ಅತ್ತೆ ಎಲ್ಲ. ಬೇಗ ಸಿರಪ್ ಕುಡಿ. ತಗೋ. ನೀವೇನು ಮಾಡಿದ್ರು ನಾನು ಕುಡಿಯಲ್ಲ, ನನಗೆ ಭಾವನಾ ಅಮ್ಮ ಬೇಕು. ನೋಡು ಪುಟ್ಟ, ಇಷ್ಟೆಲ್ಲ ಹಠ ಮಾಡಬಾರ್ದು. ನೀನು ಚೆನ್ನಾಗಿರ್ಬೇಕು ಅಂತ ತಾನೇ ನಾನು ಇಷ್ಟೆಲ್ಲ ಮಾಡ್ತಿರೋದು. ನೀನು ಇವಾಗ ಈ ಸಿರಪ್ ಕುಡಿದ್ರೆ ಒಂದು ದೊಡ್ಡ ಚಾಕ್ಲೇಟ್ ಕೊಡಿಸ್ತೀನಿ. ಆಮೇಲೆ ನಿನ್ನ ಪಾರ್ಕ್ಗೆ ಆಟ ಆಡೋಕೆ ಕೂಡ ಕರ್ಕೊಂಡು ಹೋಗ್ತೀನಿ. ಪ್ಲೀಸ್ ಈ ಸಿರಪ್ ಕುಡಿ. ನಾನು ಬೇಡ. ನೋಡು ಖುಷಿ, ಹಠ ಮಾಡಬಾರ್ದು. ನೀನು ಬೇಗ ಹುಷಾರಾಗಿ ಸ್ಕೂಲ್ಗೆ ಹೋಗ್ಬೇಕಲ್ವಾ? ಜಾಣ ಮರಿ ಥರ ಇವಾಗ ಈ ಸಿರಪ್ನ ಕುಡಿದ್ಬಿಡು. ತಗೋ. ಗುಡ್ ಗರ್ಲ್. ಹೀಗೆ ಡೈಲಿ ಸಿರಪ್ ಕುಡಿದ್ರೆ ಹುಷಾರಾಗ್ಬಿಡ್ತೀಯ, ಓಕೆನಾ? ಆವಾಗ ನೀನು ಸ್ಕೂಲ್ಗೆ ಹೋಗ್ಬೋದು, ಪಾರ್ಕಿಗೆ ನನ್ನ ಜೊತೆ ಬಂದು ಆಟ ಆಡ್ಬೋದು, ಸರಿನಾ? ಇವಾಗ ಮಲ್ಕೋ. ಪರವಾಗಿಲ್ಲ, ನನ್ನ ಪ್ಲ್ಯಾನ್ ವರ್ಕೌಟ್ ಆಗ್ತಿದೆ. ಇವಳು ಯಾವತ್ತೂ ಕಣ್ಣೀರು ಹಾಕಿದ್ದನ್ನು ನೋಡಿಲ್ಲ. ಇವತ್ತಿಷ್ಟೊಂದು ಕಣ್ಣೀರು ಹಾಕ್ತಿದ್ದಾಳೆ ಅಂದರೆ ಇವನ ಮೇಲೆ ಎಷ್ಟು ಪ್ರೀತಿ ಇರಬೇಕು. ಹರಿ, ನಿನ್ನ ಜೊತೆ ಮಾತಾಡಬೇಕು ಹರಿ, ಪ್ಲೀಸ್ ಎದ್ದೇಳು. ನಿಜವಾಗ್ಲೂ ಮಲಗಿರೋನ ಎಬ್ಬಿಸ್ಬೋದು, ಆದರೆ ನಾಟಕದ ನಿದ್ದೆ ಮಾಡೋರನ್ನ ದೇವರು ಕೂಡ ಎಬ್ಸೋಕ್ಕಾಗಲ್ಲ. ಹರೀಶಾ,
ಹೇಳೋ, ಸಿಂಚನ ಬಂದು ಹೇಳ್ಕಣ. ಹರೀಶ, ಏಯ್ ನಿನ್ನ ಹೆಂಡತಿ ಸಿಂಚನ ಬಂದು ಹೇಳ್ಕಣ, ನಿನ್ನ ಬೇಬಿ ಬಂದು ಹೇಳ್ಕಣ, ಹೇಳೋ. ಏಯ್ ಸುಮ್ಮನೆ ಅವಳ ಕಣ್ಣಲ್ಲಿ ನೀರು ಹಾಕ್ಸ್ಬಿಡ ಕಣ, ಹೇಳೋ. ಅವ್ಳು ಸಂತೋಷವಾಗಿರೋದು ಬುಕ್ಕೆ ತಾನೆ ನಿಂಗೆ. ಏಯ್ ಹರೀಶ, ಹರೀಶ, ಸಿಂಚನ, ಹರಿ ಕಣ್ಬಿಟ್ಟ. ಬೇಬಿ ಬೇಬಿ ಹರಿ, ಯಾಕೆ ಈ ಥರ ಮಾಡ್ಕೊಂಡೆ ಹರಿ? ಇಷ್ಟು ಬೇಗ ನನ್ನ ಬಿಟ್ಟು ಹೋಗ್ಬಿಡ್ತೀಯಾ? ನನ್ನ ನೆನಪೇ ಬರಲಿಲ್ವಾ ನಿನಗೆ? ಅಣ್ಣ, ನನಗೆ ಸಿದ್ದು ಅವ್ರು ಫೋನ್ ಮಾಡ್ತಿದ್ದಾರೆ, ಒಂದು ನಿಮಿಷ ಮಾತಾಡ್ಕೊಂಡು ಬರ್ತೀನಿ. ಹಾಂ ಸರಿ. ಹಲೋ ಮೇಡಮ್ ಅವರೇ, ಎಲ್ಲಿದ್ದೀರಾ? ಅದು ನಾನು ನಮ್ಮ ಅಮ್ಮನ ಮನೆಗೆ ಬಂದಿದ್ದೀನಿ. ಹರೀಶಂಗೆ ಏನೋ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ನಾನು ಸಿಂಚನ ಇಬ್ಬರು ಇಲ್ಲಿಗೆ ಬಂದ್ವಿ. ಓ ಸರಿ, ಹಾಗಾದ್ರೆ ನಾನು ಈಗಲೇ ಬರ್ತೀನಿ ರೀ. ನೀರು ಬೇಕಲ್ಲ? ನಾನು ನೀರು ತಂದು ಕೊಡ್ತೀನಿ. ತಗೊಂಬರ್ತೀನಿ, ನೀರು ತಗೊಂಬರ್ತೀನಿ. ನಾನು ಇಬ್ಬರು ಮಾತಾಡ್ತಾರೆ. ಬರೋ, ಥ್ಯಾಂಕ್ ಯು ಕಣ. ಅಮ್ಮ ಅಮ್ಮ, ಬೇಬಿ ಬಂದ್ಯಾ ಬೇಬಿ? ಥ್ಯಾಂಕ್ ಯು ಬೇಬಿ. ಅಲ್ಲ ಕಣೋ, ಈ ರೀತಿ ಮಾಡ್ಕೊಳಕ್ಕೆ ಹೇಗೋ ಮನ್ಸು ಬಂತು? ನನ್ನ ನೆನಪೇ ಬರಲಿಲ್ವಾ ನಿನಗೆ? ಹಾಗಲ್ಲ ಬೇಬಿ, ನಿನ್ನ ಮದುವೆ ಆದಾಗಿಂದ ನಿನ್ನನ್ನು ಬಿಟ್ಟು ಯಾವತ್ತೂ ಇದ್ದವನಲ್ಲ ನಾನು. ಅಂಥದ್ರಲ್ಲಿ ನಾನು ಫೋನ್ ಮಾಡಿದ್ರೆ ನೀನು ರಿಸೀವ್ ಮಾಡಲಿಲ್ಲ, ಮನೆ ತನಕ ಬರೆದು ಕರೆದ್ರೂ ಏನೂ ಮಾತಾಡಲಿಲ್ಲ. ಅದಕ್ಕೆ ಬೇಜಾರಾಗಿ ನಿನ್ನಿಂದ ಶಾಶ್ವತವಾಗಿ ದೂರನೇ ಹೋಗ್ಬಿಡೋಣ ಅಂತ ಹೀಗೆ ಮಾಡಿದೆ ಬೇಬಿ. ಪ್ಲೀಸ್ ಹಾಗೆಲ್ಲ ಮಾತಾಡಬೇಡ ಹರಿ. ಐ ಆಮ್ ರಿಯಲಿ ಸಾರಿ. ನೋಡು, ಇನ್ನೊಂದ್ಸಲಿ ಈ ಥರ ಮಾಡಿಕೊಂಡ್ರೆ ನನ್ನ ಮೇಲೆ ಆಣೆ, ನಾನು ನಿನ್ನ ಹಿಂದೆನೇ ಬಂದ್ಬಿಡ್ತೀನಿ ಅಷ್ಟೇ. ಬಿಡ್ತು ಅನ್ನು ಹಾಗೆಲ್ಲ ಹೇಳಬಾರ್ದು. ನೋಡು, ನಾನು ನೀನು ಇಬ್ಬರು ಚೆನ್ನಾಗಿರಬೇಕು. ಇನ್ಮೇಲಿಂದ ಈ ಥರ ಆಗೋದಕ್ಕೆ ನಾನು ಬಿಡೋದಿಲ್ಲ, ಓಕೆನಾ? ಐ ಲವ್ ಯು. ಸಾರಿ ಬೇಬಿ, ಆ ಟೈಮಲ್ಲಿ ನಾನು ಸ್ವಲ್ಪ ಓವರ್ ಆಗಿ ಮಾತಾಡ್ಬಿಟ್ಟೆ ಅನಿಸ್ತಾ ಇದೆ. ನಾನು ಹತ್ರ ಯಾವತ್ತೂ ದುಡುಕ್ ನಿರ್ಧಾರ ತಗೊಳ್ಳಲ್ಲ. ನಿನ್ನ ಚೆನ್ನಾಗಿ ನೋಡ್ಕೋತೀನಿ. ಐ ಲವ್ ಯು. ಐ ಲವ್ ಯು. ನಿನ್ನ ಎಷ್ಟು ಮಿಸ್ ಮಾಡ್ಕೋತಾ ಇದ್ದೆ ಗೊತ್ತಾ? ನಾನು ಅಷ್ಟೆ, ನಿನಗೆ ಗೊತ್ತಿಲ್ಲ ಅಷ್ಟೆ. ಚಿನ್ನು ಮರಿ, ಯಾಕೆಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀರಿ ನೀವು? ಈ ಸಮಯದಲ್ಲಿ ಟೆನ್ಷನ್ ಮಾಡ್ಕೋಬಾರ್ದು ಅಂತ ಹೇಳಿದ್ರೆ ಜಾಸ್ತಿ ಟೆನ್ಷನ್ ಮಾಡ್ಕೋತಿದ್ದೀರಲ್ಲ, ಯಾಕೆ? ರೀ, ನಾನೇನು ಬೇಕು ಅಂತ ಟೆನ್ಷನ್ ಮಾಡ್ಕೋತಿಲ್ಲ, ಅದು ಹಾಗಾಗ್ತದೆ. ಡಾಕ್ಟ್ರು ಜರ್ನಿ ಮಾಡೋಕೆ ಒಪ್ಕೋತಾರೆ. ನಾನು ಅಮ್ಮನ ಮನೆಗೆ ಹೋಗಿ ಅಮ್ಮನ ಮಾತಾಡಿಸ್ಬೋದು, ಹಾಗೆ ವೆಂಕಿ ಅಣ್ಣನೂ ಮಾತಾಡಿಸ್ಬೋದು ಅಂತ ಖುಷಿಯಾಗಿದ್ದೆ. ಆದರೆ ಹೀಗೆಲ್ಲ ಆಗೋಯ್ತಲ್ಲ. ವೆಂಕಿ ಅಣ್ಣ ಬೇರೆ ಮನೇಲಿಲ್ಲ. ಅಮ್ಮ ಎಷ್ಟು ಟೆನ್ಷನ್ ಮಾಡ್ಕೊಂಡಿರ್ತಾರೋ ಅಂತ ಯೋಚನೆ ಆಗ್ತಿದೆ. ಚಿನ್ನು ಮರಿ, ಅವ್ರು ಯಾವ ಟೆನ್ಷನ್ನು ಮಾಡ್ಕೊಂಡಿರಲ್ಲ. ವೆಂಕಿಯವ್ರ ಮನೆ ಬಿಟ್ಟು ಹೋದ್ರು ಒಂದು ಮಾತ್ರಕ್ಕೆ ಎಲ್ಲ ಮುಗಿದೋಯ್ತು ಅಂತ ಯಾಕೆ ಅನ್ಕೋತಿದ್ದೀರಿ ನೀವು? ನೋಡಿ, ನೀವು ಹೇಗೆ ವೆಂಕಿಯವ್ರನ್ನ ಪ್ರೀತಿ ಮಾಡ್ತೀರೋ ಅದಕ್ಕಿಂತ ಜಾಸ್ತಿ ಅತ್ತೆ ಮಾವ ಎಲ್ಲ ಪ್ರೀತಿ ಮಾಡ್ತಾರಲ್ವಾ, ಅವ್ರು ಹೋಗಿ ಮಾತಾಡ್ಸ್ಕೊಂಡು ಬಂದಿರ್ತಾರೆ. ಸರಿ, ಒಂದು ಕೆಲಸ ಮಾಡಿ, ನಿಮಗೆ ಸಮಾಧಾನ ಆಗುತ್ತೆ ಅನ್ನೋದಾದರೆ ಒಂದ್ಸರಿ ಫೋನ್ ಮಾಡಿಬಿಡಿ. ಅದು ಹಾಗಾಗಲ್ಲ ರೀ. ಹೇಗಾಗುತ್ತೆ ಹೇಳಿ? ಇವಾಗ ನೀವು ಹೇಳ್ದಾಗೆ ಮಾಡಿದ್ರೆ
ಅಮ್ಮ ನನ್ನ ಸಮಾಧಾನಕ್ಕೋಸ್ಕರ ಇವಾಗ ಎಲ್ಲ ಸರಿ ಹೋಗಿದೆ, ನಾನು ವೆಂಕಿನ ಹೋಗಿ ಮಾತಾಡ್ಸ್ಕೊಂಡು ಬಂದಿದ್ದೀನಿ, ಖುಷಿಯಾಗಿದ್ದೀವಿ ಅಂತ ಸುಳ್ಳು ಹೇಳ್ತಾರೆ. ಅದನ್ನೆಲ್ಲ ನಂಬಕ್ಕಾಗುತ್ತಾ ಹೇಳಿ? ಅದೆಲ್ಲ ನೇರವಾಗಿ ಹೋದ್ರೇ ಮಾತಾಡೋಕ್ಕಾಗೋದು. ಅಲ್ಲ, ನೇರವಾಗಿ ಹೇಗೆ ಹೋಗೋಕ್ಕಾಗತ್ತೆ? ಡಾಕ್ಟರ್ ಅಡ್ವೈಸ್ ಮಾಡಿದಾರಲ್ಲ ಜರ್ನಿ ಮಾಡಬಾರ್ದು ಅಂತ. ಒಂದು ಕೆಲಸ ಮಾಡೋಣ, ನಾವು ನಿಧಾನ ಕಾರ್ ಓಡಿಸ್ಕೊಂಡು ಅಮ್ಮನ ಮನೆಗೆ ಹೋಗೋಣ. ಆ ಡಾಕ್ಟ್ರಿಗೆ ನಾವು ಹೋಗಿದ್ದೀವಿ ಅಂತ ಹೇಳೋದೇ ಬೇಡ. ಏನು ಮಾತಾಡ್ತಾ ಇದ್ದೀರಿ ಚಿನ್ನು ಮರಿ? ಅಲ್ಲ, ನಿಮ್ಗೆ ಸೀರಿಯಸ್ನೆಸ್ಸೇ ಅರ್ಥ ಆಗ್ತಾ ಇಲ್ವಾ ಸಿಚುವೇಶನ್ದು? ಈಗ ನಾವು ಹಾಗೆ ಡ್ರೈವ್ ಮಾಡ್ಕೊಂಡು ಹೋದರೆ ಡಾಕ್ಟರ್ ಅಡ್ವೈಸ್ ಮೀರಿ ಮಗು ಆರೋಗ್ಯಕ್ಕೆ ಏನಾದ್ರು ತೊಂದರೆ ಆದರೆ ಏನು ಮಾಡೋಣ? ಮಗು ಆರೋಗ್ಯನೂ ಮುಖ್ಯ ತಾನೆ. ನೀವು ಸ್ವಲ್ಪ ದಿನ ಆರಾಮಾಗಿರಿ ಅಂತ ಹೇಳ್ತಾ ಇದ್ದೀನಲ್ಲ. ರೀ, ನನಗೆ ಆಗ್ತಿಲ್ಲ ರೀ, ನಂಗೆ ಅವ್ರನ್ನ ನೋಡಬೇಕು ಅನ್ನಿಸ್ತಿದೆ. ಪ್ಲೀಸ್ ಹೇಗಾದರೂ ಮಾಡಿ ಕರ್ಕೊಂಡು ಹೋಗಿ ನನ್ನ. ಹಾಗಾದರೆ ನಾನು ನಿಮ್ಮನ್ನು ನೋಡ್ಕೊಳ್ಳೋದ್ರಲ್ಲೇ ಏನೋ ಕೊರತೆ ಆಗಿದೆ ಅಂತ ಅರ್ಥ. ಯಾಕಾಗ ಅನ್ಕೋತಾ ಇದ್ದೀರಾ? ನಾನು ಆ ಥರ ಅರ್ಥದಲ್ಲಿ ಹೇಳಿದ್ದಲ್ಲ. ಇನ್ನೇನು ಅನ್ಕೊಳ್ಳಿ ಚಿನ್ನು ಮರಿ, ನಿಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು, ಸೇಫಾಗಿ ಇಡಬೇಕು ನಿಮ್ಮನ್ನ ಮಗುನ ಅಂತ ನಾನು ಎಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀನಿ. ಆದರೆ ಇಲ್ಲ, ಟೆನ್ಷನ್ ಮಾಡ್ಕೋಬೇಡಿ ಅಂದರೆ ಟೆನ್ಷನ್ ಮಾಡ್ಕೋತೀರಿ. ಡಾಕ್ಟ್ರು ಜರ್ನಿ ಮಾಡೋದು ಬೇಡ ಅಂತ ಹೇಳಿದ್ರೆ ಜರ್ನಿ ಮಾಡೋಣ ಅಂತ ಹೇಳ್ತೀರಿ. ನೋಡಿ, ಒಂದು ಸ್ವಲ್ಪ ದಿನ ಸಾವಕಾಶವಾಗಿ ಆರಾಮಾಗಿರಿ ನೀವು. ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೋತೀನಿ, ನಿಮ್ಮ ಆರೈಕೆ ಮಾಡ್ತೀನಿ, ಆಮೇಲೆ ನೋಡೋಣ. ಬೇರೆ ಹಣ್ಣು ತೊಗೊಂಡು ಬರ್ತೀನಿ.